ಇನ್ನು ರಣಕಣದಲ್ಲಿ ಮಾತಿನ ಕಾಳಗಕ್ಕೆ ಮತ್ತೊಂದು ವಿಚಾರ ಸೇರ್ಪಡೆಯಾಗಿದೆ. ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ್ದಂತ ಪ್ರಕರಣವೀಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಇತ್ತ ತನಿಖೆ ನಡೆಸ್ತಾ ಇರುವಂತ ಪೊಲೀಸರು ಗನ್ ಹಿಡಿದು ಕ್ಯಾಂಟರ್ ಏರಿದ್ದಂತ ರಿಯಾಜ್ ವಿಚಾರಣೆಯನ್ನ ನಡೆಸಿದ್ದಾರೆ. ಆದ್ರೆ ಅದಕ್ಕೊಂದು ಗೊಂದಲಕ್ಕೂ ಬಿಡೋಕೆ ಒಂದೊಂದು ಕೆಲ ಕಾರಣಗಳು ಈಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಪೊಲೀಸರೇ ಈಗ ಆ ಒಂದು ಕಾರಣದಿಂದಾಗಿ ಗೊಂದಲದಲ್ಲಿದ್ದಾರೆ. ಹಾಗಾದ್ರೆ ಗನ್ ಪಾಲಿಟಿಕ್ಸ್ ನಲ್ಲಿ ಏನೇನಾಗ್ತಾ ಇದೆ ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ ಅಂತಂದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ನನ್ನ ಜೊತೆ ಇರುವಂತ ಎಲ್ಲ ಗನ್ಮೆನ್ಗಳು ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಸೊಂಟದಲ್ಲಿ ಗನ್, ಕೈಯಲ್ಲಿ ಹೂವಿನ ಹಾರ. ನೋಡ್ತಿದ್ದಂತೆ ಕ್ಯಾಂಟರ್ ಏರಿದ್ದ ಈ ಭೂಪ ಸಿಎಂ ಸಿದ್ದರಾಮಯ್ಯಗೆ ಹೂವಿನ ಹಾರ ಹಾಕೇ ಬಿಟ್ಟಿದ್ದ. ಇದೇ ಈ ಘಟನೆಯೇ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಗನ್ ಇಟ್ಕೊಂಡು ಸಿಎಂಗೆ ಹಾರ ಹಾಕಿದ ಪ್ರಕರಣ. ಸಾಹೇಬ್ರು ಕರೆದ್ರು ಹೋದೆ ಎಂದ ರಿಯಾಜ್. ಎಸ್, ನೆನೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರ ಸಿಎಂ ಸಿದ್ದರಾಮಯ್ಯ ಅಬ್ಬರದ ರ್ಯಾಲಿ ಮಾಡ್ತಿದ್ರು. ಸಿಎಂ ರ್ಯಾಲಿ ಬೈರ್ಸಂದ್ರದ ಬಳಿ ಬರ್ತಿದ್ದಂತೆ ಇದೇ ರಿಯಾಜ್ ಕ್ಯಾಂಟರ್ ಏರಿದ್ದ. ಸಿಎಂ ಸೇರಿ ಕ್ಯಾಂಟರ್ ಮೇಲಿದ್ದ ನಾಯಕರಿಗೆ ಹೂವಿನ ಹಾರ ಹಾಕಿದ್ದ. ಆದ್ರೆ ರಿಯಾಜ್ ಸೊಂಟದಲ್ಲಿ ಗನ್ ಇದ್ದಿದ್ದೇ ಈಗ ಚರ್ಚೆಗೆ ಕಾರಣವಾಗಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯಗೆ ಝೆಡ್ ಕ್ಯಾಟಗರಿಯ ಸೆಕ್ಯೂರಿಟಿ ಇದೆ. ಹೀಗಾಗಿ ಶಸ್ತ್ರಾಸ್ತ್ರ ಇಟ್ಕೊಂಡು ಯಾವುದೇ ವ್ಯಕ್ತಿ ಸಿಎಂ ಬಳಿ ಹೋಗುವಂತಿಲ್ಲ. ಹೀಗಿದ್ರೂ ರಿಯಾಜ್ ಸಿಎಂ ಬಳಿ ಹೋಗಿ ಹಾರ ಹಾಕಿದ್ದು ಭದ್ರತಾ ವೈಫಲ್ಯವಾಗಿದೆ. ಇದನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸಿದೆ. ಈ ಘಟನೆಯಿಂದ ಪೊಲೀಸರೇ ಒಂದು ಕ್ಷಣ ವಿಚಲಿತರಾಗಿದ್ರು. ಕೂಡಲೇ ರಿಯಾಜ್ನನ್ನ ಸಿದ್ದಾಪುರ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ರು. ಹಾಗಾದ್ರೆ ಪೊಲೀಸರ ಮುಂದೆ ಗನ್ ಹಿಡಿದು ಕ್ಯಾಂಟರ್ ಏರಿದ್ದ ರಿಯಾಜ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ನಮ್ ಸಾಹೇಬ್ರು ಮೇಲೆ ಬಾ ಅಂತ ಕರೆದ್ರು, ಹೀಗಾಗಿ ಹೋದೆ ಅಂದಿರೋ ರಿಯಾಜ್ ವಾಹನದ ಮೇಲೇರಿ ಹಾರ ಹಾಕಿದ್ದನ್ನ ಒಪ್ಕೊಂಡಿದ್ದಾನೆ. ನಮ್ ದೇವರಾಜ್ ಸಾಹೇಬ್ರು ಕರೀತಾ ಇದ್ರೆ ನಾನ್ ಸಿಎಂ ಬಳಿ ಹೋಗ್ತಾನೆ ಇರ್ಲಿಲ್ಲ ಅಂದಿದ್ದಾನೆ. ನನಗೆ ಈಗಲೂ ಲೈಫ್ ಥ್ರೆಟ್ ಇದೆ, ಅದಕ್ಕೆ ಗನ್ ಇಟ್ಕೊಂಡಿದ್ದೆ. ನಾನು ಪ್ರತಿದಿನವೂ ಗನ್ ಇಟ್ಕೊಂಡೇ ಹೊರಗೆ ಬರ್ತೀನಿ. ಸಿಎಂ ಮುಂದೆ ಗನ್ ಪ್ರದರ್ಶಿಸುವ ಉದ್ದೇಶ ನನ್ನದಲ್ಲ. ವಾಹನ ಏರಿದಾಗ ನನ್ನ ಸೊಂಟದಲ್ಲಿದ್ದ ಗನ್ ಕಾಣಿಸಿದೆ ಅಂತ ರಿಯಾಜ್ ಹೇಳಿದ್ದಾನೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಶಾಸಕ ಆರ್.ವಿ. ದೇವರಾಜು, ನಾನೇ ಮೇಲೆ ಕರೆದೆ, ಹೀಗಾಗಿ ಬಂದ, ಅವನು ತುಂಬಾ ಒಳ್ಳೆಯವನು ಅಂತ ಹೇಳಿದ್ದಾರೆ. ಅಚಾತುರ್ಯವಾಗಿ ಆಗಿರೋಂಥ ಕೆಲಸ, ಅದನ್ನ ಪೊಲಿಟಿಕಲ್ ಆಗಿ ತಗೊಂಡು ಬೇರೆಯವರು ಹಂಗೆ ಸೆಕ್ಯೂರಿಟಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳೋದು ಭಾಳ ತಪ್ಪದು. ನಾನು ಸುಳ್ಳು ಹೇಳಕ್ಕೆ ಹೋಗಲ್ಲ, ನಾನೇ ರಿಯಾಜ್ನ ಮೇಲೆ ಕರೆದಿದ್ದು. ಆದ್ರೆ ಈ ಪ್ರಕರಣವನ್ನ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಆತ ಗನ್ ಇಟ್ಕೊಂಡಿದ್ದ ಹೇಗೆ, ಸಿಎಂ ಬಳಿ ಹೋಗಿದ್ದ ಹೇಗೆ ಅಂತ ಶಾಸಕ ಅಶ್ವಥ್ ನಾರಾಯಣ ಪ್ರಶ್ನಿಸಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಹತ್ರ ಆಕ್ಸೆಸ್ ಮಾಡ್ತಾ ಈ ರೀತಿ ಗನ್ ಇಟ್ಕೊಂಡಿರೋನ್ ಆಕ್ಸೆಸ್ ಮಾಡಿದ್ದಾರೆ. ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡಿ. ಒಂದು, ಎರಡನೇದು, ಈ ಚುನಾವಣೆ ಆಗೋ ಸಂದರ್ಭದಲ್ಲಿ ಯಾರು ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ನಿಮಗೆ ಗೊತ್ತಿದೆ. ಎಕ್ಸಂಪ್ಷನ್ ಕೊಟ್ಟಿದ್ರೆ ಮಾತ್ರ ಇಟ್ಕೋಬಹುದು. ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಕಾಳಜಿನೇ ವಹಿಸಿಲ್ಲ. ಯಾವಾಗಲೂ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಸಮಯದಿಂದಲೂ ಸಂಪೂರ್ಣವಾಗಿ ಕುಸಿದಿದೆ. ಈಗ ಯಾರ್ಯಾರು ಅವ್ರವ್ರ ಸೆಕ್ಯೂರಿಟಿಗೆ ಏನೇನು ಇಟ್ಕೊಂಡಿರ್ತಾರೋ, ಈಗ ನನ್ನ ಜೊತೆ ಇರುವಂಥ ಎಲ್ಲ ಗನ್ಮೆನ್ಗಳು ಎಲ್ಲ ಹಾಕೊಂಡಿರ್ತಾರೆ, ಗನ್ ಇಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ನಿಂತಿರ್ತಾರೆ. ಯಾವ ಬದ್ಧತೆ ಮಾತಾಡೋಕ್ಕೆ ಏನಾದ್ರು ಇದ್ದರೆ, ಒಳ್ಳೆ ವಿಚಾರ ಇದ್ದರೆ ಮಾತಾಡೋದು. ಅಂದಹಾಗೆ ಲೈಫ್ ಥ್ರೆಟ್ ಇದೆ ಅನ್ನೋ ಕಾರಣವನ್ನ ರಿಯಾಜ್ ನೀಡಿರೋದ್ರಿಂದ ಗನ್ ಇಟ್ಕೊಳ್ಳಲು ಪೊಲೀಸ್ ಇಲಾಖೆಯೇ ಅನುಮತಿ ನೀಡಿದೆ. ರಿಯಾಜ್ ಮಾತ್ರವಲ್ಲ, ಚುನಾವಣೆ ಇದ್ರೂ ಇದೇ ರೀತಿ 277 ಮಂದಿಗೆ ಶಸ್ತ್ರ ಠೇವಣಿ ಇಡದೇ ಇರಲು ಪೊಲೀಸರು ಅನುಮತಿ ನೀಡಿದ್ದಾರೆ. ಸದ್ಯ ವಿಚಾರಣೆ ನಡೆಸಿದ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿದ್ದಾರೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಮುಂದಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.